ಶಾಲೆಗಳು ಆರಂಭವಾಗಿ ಈಗಾಗಲೇ 15 ದಿನಗಳು ಕಳೆದರೂ ಶಿಕ್ಷಕರ ನೇಮಕವಾಗದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿಯ ಸರ್ಕಾರಿ ಶಾಲೆಗಳಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ. ತುಮರಿ ಸಮೀಪದ ಕಳೂರು ಭಾಗದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ಕೆಲ ತರಗತಿಗಳು ಸ್ಥಗಿತಗೊಂಡಿದ್ದು, ಆಕ್ರೋಶಗೊಂಡ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಶಾಲೆ ಎದುರು ಕುಳಿತು ಪ್ರತಿಭಟನೆ ನಡೆಸಿದರು. ಅಡ್ಮಿಷನ್ ಪ್ರಕ್ರಿಯೆಯು ಸರಿಯಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದ ಪೋಷಕರು ಮಕ್ಕಳಿಗೆ ಪಾಠ ಹೇಳಲು ಶಿಕ್ಷಕರೇ ಇಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ತಕ್ಷಣ ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡುವಂತೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಬಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಕೆಲ ಕಾಲ ವಾಗ್ವಾದವೂ ನಡೆಯಿತು. ಕರೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳೂರು ಇಲ್ಲಿ ಸುಮಾರು 3 ವರ್ಷಗಳಿಂದ ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಶಾಲೆಯ ಶಿಕ್ಷಣ ನೀತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ನಾವು ಸರ್ಕಾರಿ ಶಿಕ್ಷಕರುಗಳು ಬೇಕು ಎಂದು ಒತ್ತಾಯವನ್ನು ಮಾಡಿ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಕ್ಕಳಿಗೆ ಶಿಕ್ಷಣವನ್ನು ವಂಚಿತವನ್ನಾಗಿ ಮಾಡಿ ಈ ಶಿಕ್ಷಣ ಇಲಾಖೆ ನಮ್ಮ ಶಾಲೆಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಅದರ ವಿರುದ್ಧವಾಗಿ ನಾವು ಅನಿರ್ದಿಷ್ಟಾವಧಿಯ ಈ ಮುಷ್ಕರವನ್ನು ಹಮ್ಮಿಕೊಂಡು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ ಸಿಗುವಲ್ಲಿವರೆಗೂ ಈ ಪ್ರತಿಭಟನೆ ಮುಂದುವರಿತದೆ. ಹಾಗಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ಅವರನ್ನು ಈ ಮೂಲಕ ಕೇಳ್ತಾ ಇದ್ದೇವೆ. ನಾನು ಓಂಕಾರ ಜೈನ್ ಅಂತ. ಈ ಹಿಂದೆ ಈ ಶಾಲೆಯಲ್ಲಿ 15 ವರ್ಷ STMC ಅಧ್ಯಕ್ಷನಾಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಗೆ ಸರ್ಕಾರಿ ಶಿಕ್ಷಕರಿಲ್ಲ, ಬರೀ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡು ಶಾಲೆ ನಡೆಸ್ತಾ ಕಳೆದ 3 ವರ್ಷದಿಂದ ಆಗಿದೆ. ಇದರ ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಈ ಭಾಗದ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲೂ ಈ ಶಾಲೆ ಭಾರಿ ಹಿಂದಿನಿಂದ ಇರ್ತಕ್ಕಂಥ ಶಾಲೆ ಆಗಿರೋದ್ರಿಂದ ಕಳೂರು, ಮಾರ್ಲಗೋಡು, ಕಳ್ಳೋಡಿ ಎಲ್ಲ ಭಾಗದ ದಾಖಲಾತಿಗಳು ಇದೇ ಶಾಲೆಯಲ್ಲಿ ಇರೋದ್ರಿಂದ ಯಾವುದೇ ದಾಖಲಾತಿಗಳು ಬೇಕು ಅಂತೇಳಿ ಜನ ಬಂದ ಸಂದರ್ಭದಲ್ಲೂ ಕೂಡ ತುಂಬ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಕಳೆದ 3 ವರ್ಷದಿಂದ ಅನುಭವಿಸಿದ್ದೇವೆ. ಹಾಗಾಗಿ ಮತ್ತು ಈಗ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಸರ್ಕಾರಿ ಶಿಕ್ಷಕರ ನೇಮಕ ಮಾಡಬೇಕು ಅಂತೇಳಿ ಕಳೆದ 3 ವರ್ಷದಿಂದ ಒತ್ತಡ ಆಗ್ತಾ ಬಂದರೂ ಕೂಡ ಶಿಕ್ಷಣ ಇಲಾಖೆ ಒಂದು ನಾಮಕಾವಸ್ಥೆಗೆ ಇಂಥ ಸಂದರ್ಭದಲ್ಲಿ ಶಾಲೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಡೆಪ್ಟೇಷನ್ ಮಾಡಿಕೊಡ್ತೇವೆ, ಬೇರೆಯವ್ರನ್ನ ನೇಮಕ ಮಾಡ್ತೇವೆ ಅಂತ ಹೇಳಿ ಒಂದು ಸಬೂಬು ಹೇಳಿ ಆ ಸಂದರ್ಭದಲ್ಲಿ ನುಣಿಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ವರ್ಷ ಇದನ್ನು ಗಟ್ಟಿಯಾಗಿ ನಾವು ಕೇಳ್ತಾ ಇದ್ದೇವೆ. ಈ ಶಾಲೆಗೆ ಪೋಲಿಂಗ್ ಬೂತ್ ಇರ್ತಕ್ಕಂಥ ಶಾಲೆ ಮತ್ತು ಕಳೆದ ಸುಮಾರು 75 ವರ್ಷದಿಂದ ಇರ್ತಕ್ಕಂಥ ಶಾಲೆ, ಈ ಶಾಲೆಗೆ ಒಂದು ನಮಗೆ ಖಾಯಂ ಆಗಿ ಸರ್ಕಾರಿ ಶಿಕ್ಷಕರು ಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅನೇಕ ಕೂಲಿ ಕಾರ್ಮಿಕರು ಜಾಸ್ತಿ ಇರ್ತಕ್ಕಂಥದ್ದು, ಬಡವರು ಇರ್ತಕ್ಕಂಥ ಏರಿಯಾ ಇದು. ಇಲ್ಲಿರ್ತಕ್ಕಂಥವರಿಗೆ ಮಕ್ಕಳನ್ನು ಹೊರಗಡೆ ಬಿಟ್ಟು ಓದಿಸ್ತಕ್ಕಂಥ ಶಕ್ತಿ ಇಲ್ಲ. ಶಕ್ತಿವಂತರು ಹೊರಗಡೆ ಕಳಿಸಿಬಿಡ್ತಾರೆ. ಅಂಥ ಸನ್ನಿವೇಶದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇವರು ಏನು ಹೇಳ್ತಾರೆ, ಶಿಕ್ಷಣ ಇಲಾಖೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದರೆ ಇವರು ಆ್ಯಕ್ಟಲ್ಲಿ ಏನು ಹೇಳ್ತದೆ, 1 ರಿಂದ 7ರವರೆಗೆ ಇರ್ತಕ್ಕಂಥ ಶಾಲೆಯಲ್ಲಿ 3 ಜನ ಶಿಕ್ಷಕರಿಗಿಂತ ಕಡಿಮೆ ಇರಬಾರ್ದು ಅಂತಕ್ಕಂಥ ಇವರು ಆ ಆ್ಯಕ್ಟಲ್ಲಿದೆ. ಇವರೇನು ಹೇಳ್ತಾರೆ, ಬರೀ ಮಕ್ಕಳ ಸಂಖ್ಯೆಯನ್ನು ಮಾತ್ರ ಹೇಳ್ತಾರೆ. ಮಕ್ಕಳ ಸಂಖ್ಯೆ ಒಂದೇ ಅಲ್ಲ, ಇದು HPS ಆಗಿರೋದ್ರಿಂದ 3 ಜನ ಸರ್ಕಾರಿ ಶಿಕ್ಷಕರಾಗಿರಬೇಕು, ಒಬ್ಬರೂ ಇಲ್ಲ. ಇದು ಕೂಡ ಸರ್ಕಾರದ ಒಂದು ಈ ನೀತಿಯನ್ನು, ಈ ಇಲಾಖೆಯ ಒಂದು ತಾರತಮ್ಯ ಧೋರಣೆಯನ್ನು ನಾವು ಖಂಡಿಸ್ತಿದ್ದೇವೆ. ತಕ್ಷಣದಾಗಿ ಈ ಶಾಲೆಗೆ ಒಬ್ಬ ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ.